ಕಲಬುರಗಿಯ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಶರಣ ಮಾರ್ಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಲಿಂಗಣ್ಣ ಸತ್ಯಂಪೇಟೆರವರ 14ನೇ ಸಂಸ್ಮರಣೆ ಕಾರ್ಯಕ್ರಮವು ಜರುಗಿತು. ಇದೇ ಸಂದರ್ಭದಲ್ಲಿ ಬಸವ ಮಾರ್ಗ ಪ್ರಶಸ್ತಿ ಪ್ರದಾನ ಹಾಗೂ ಅಪ್ಪನ ಒಡನಾಟ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕೀರ್ತಿ ಡಾಕ್ಟರ್ ಸುಧಾಕರ್ ಅವರಿಗೆ ಸಲ್ತದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ದುಡಿಯುವ ಜನ ಅಧಿಕಾರದ ವರ್ಗವಾಗಬೇಕು ಎನ್ನುವ ಕನಸನ್ನ ಈ ಸಂಕಲ್ಪವನ್ನ ಪ್ರತಿಪಾದಿಸುವುದರೊಂದಿಗೆ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಕೀರ್ತಿ ಡಾಕ್ಟರ್ ಸುಧಾಕರ್ ಅವರಿಗೆ ಸಲ್ತದೆ. ಪ್ರಶಸ್ತಿ ಪತ್ರ, ಪ್ರಶಸ್ತಿ ಫಲಕ ಜೊತೆಗೆ 5,000 ರೂಪಾಯಿಯ ನಗದು ಹಣದ ಈ ಪ್ರಶಸ್ತಿಯನ್ನ ಡಾಕ್ಟರ್ ಸುಧಾಕರ್ ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ. ನಮ್ಮ ನಿಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮಾಜಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಕೆ ಕಾಂತ ಅವರು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಿದ್ದಾರೆ. ಆದ್ಮೇಲೆ ಅಧಿಕಾರದ ದರ್ಪವನ್ನ ಮೆರೆಯದೆ ಅಧಿಕಾರವನ್ನ ಪಡೆದುಕೊಂಡು ಒಂದು ಸಮುದಾಯವನ್ನ ಸುಧಾರಣೆ ಮಾಡತಕ್ಕಂತ ಕೆಲಸ ಮಾಡಿರುವ ಡಾಕ್ಟರ್ ಸುಧಾಕರ್ ಅವರು ನಿಜವಾಗಿಯೂ ಮಾನವೀಯ ಮೌಲ್ಯವನ್ನ. ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಪ್ರಮಥ ಶಿವರಂಜನ್ ಸತ್ಯಂಪೇಟೆ. ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳು ಮಾಡಿದರೆ ಆ ಕರ್ಮಗಳ ಫಲಭೋಗ ನೀನೆ ಕೊಡುವುದೆಂದು ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವನಯ್ಯ ನಿಮ್ಮಾನೆ ಕೂಡಲ ಸಂಗಮ ದೇವ. ಇಂದು ನಮ್ಮ ಅಜ್ಜನವರಾದಂತಹ ಲಿಂಗೈಕ್ಯ ಶ್ರೀ ಲಿಂಗಣ್ಣ ಸತ್ಯಂಪೇಟೆ ಅವರ 14ನೇ ಪುಣ್ಯಸ್ಮರಣೆ. ಅವರ ಕುರಿತು ನನ್ನ 2 ಮಾತುಗಳು. ಅಕ್ಷರಗಳ ಆರಾಧಕ, ಸಾಹಿತ್ಯ ಲೋಕದ ಬೆಳಕಿನ ದೀಪ, ಪತ್ರಿಕಾ ರಂಗದ ಸ್ಪಷ್ಟ ನಿಲುವಿನ ದಿಟ್ಟ ರೂಪ. ವರ್ಷಗಳೇ ಉಳಿದರೂ ಮಾಸದು ನಿಮ್ಮ ಪ್ರಭಾವ. ನೆನಪಿನಂಗಳದಲ್ಲಿ ಸದಾ ಜೀವಂತ ನಿಮ್ಮ ಭಾವ. ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಬೆಳಗುವ ಧ್ರುವತಾರೆ. ನಿಮ್ಮ ವಿಚಾರಗಳು ಎಂದೆಂದಿಗೂ ನಮಗೆ ದಾರಿದೀಪ. ಧನ್ಯವಾದಗಳು. ಅದಕ್ಕೆ ನಾನು ಕೇಳಿದೆ ವಿಷಯದಲ್ಲಿ ಇಷ್ಟು ಜನ ಮಾತಾಡ್ಬೇಕಾದ್ರೆ ಜನ ಕೊಡ್ಬೇಕಲ್ಲ ಅಂತ. ಇಲ್ಲೆಲ್ಲ ಬಹಳ ಜನ ಮಾತಾಡೋಲ್ಲ, ನೀವು 3-4 ಜನ ಮಾತಾಡೋಲ್ಲ ಇಬ್ಬರೇ. ಆದರೆ ಶಿವರಂಜನ್ ಕೇಳಿದಾಗ ನನಗೆ ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ. ಬೆಂಗಳೂರಿನಿಂದ ನಿನ್ನ ಓಡ್ಕೊಂಡೆ ಈ ಕಾರ್ಯಕ್ರಮಕ್ಕೆ. ಆ ಸಂಬಂಧ, ಆತ್ಮೀಯತೆ ಲಿಂಗಣ್ಣ ಸತ್ಯಂಪೇಟೆ ಜೊತೆಗೆ ಒಂದು ನಾವೆಲ್ಲ ಸ್ವಲ್ಪ ಜಗಳಗಳಿದ್ರೆ ಕಾಂತ, ನಾನು, ವೈಜನಾಥ್ ಪಾಟೀಲು, ಸತ್ಯಂಪೇಟೆ ಎಲ್ಲದಕ್ಕೂ ತಗಾದೆ ತೆಗೆಯೋರು. ಈಗ ಯಾರೂ ಇಲ್ಲ ತೆಗೆಯೋರು. ಕಾಂತವ್ರು ಮೆತ್ತಗಾದ್ರು, ನಾನು ಮೆತ್ತಗಾದೆ, ಸತ್ಯಂಪೇಟೆನೂ ಮೆತ್ತಗಾದ್ರು. ಅವ್ರ ಮಕ್ಕಳೆಲ್ಲ ಕಡಿಯಿದ್ದಾರೆ. ನಿಮ್ಮಿಂದ ಬಹಳ ನಿರೀಕ್ಷೆ ಮಾಡ್ತೇವೆ ನಾವು. ಯಾಕಂದ್ರೆ ಬೀಜವನ್ನು ಬಿತ್ತಿ ಬೆಳೆದು ಫಲವನ್ನು ಕೊಟ್ಟಿದ್ದಾರೆ ಸತ್ಯಪೇಟೆ. ಬರೀ ಬಸವದತ್ತ ಬಿತ್ತಿಲ್ಲ, ಫಲವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟು ಅಣ್ಣ ತಮ್ಮಂದಿರ ಬದ್ಧತೆಯನ್ನು ಬೆಳೆಸಿದ್ದಾರೆ. ನಾನು ಅವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ಅಂತ್ಯಕ್ರಿಯೆಗೆ ಹೋದಾಗ ಈಗ ಯಾಕೋ ವಿಶ್ವನಾಥರು ಅವರನ್ನು ನೆನೆಸ್ಕೊಂಡು ಸ್ವಲ್ಪ ಗದಗಿರ್ತಾರೆ. ಅವರು ಅಂತ್ಯಕ್ರಿಯೆ ಮಾಡುವಾಗ ಬಸವಣ್ಣನ ವಚನ ಹೇಳಿ ತಾವೇ ಸ್ವಂತ ಅಂತ್ಯಕ್ರಿಯೆ ಮಾಡುತ್ತ ಕಣ್ಣಾರೆ ನೋಡಿದ್ದೀನಿ. ಇಂಥ ಬದ್ಧತೆ ಬಹುಶಃ ಯಾರಿಗೂ ಇರಲಿಲ್ಲ. ಕಣ್ಣೀರಾಗಲಿಲ್ಲ ಅವತ್ತರು ಅಪ್ಪ ಸತ್ತದಕ್ಕೆ. ಅಷ್ಟು ಸೈದ್ಧಾಂತಿಕವಾಗಿ ಗಟ್ಟಿತನ ಅವ್ರದ್ದಿತ್ತು. ಸತ್ಯಪೇಟೆಯವ್ರ ಜೊತೆಗೆ ನಾವು ಪ್ರತಿ ವರ್ಷ ಹೋಗ್ತಾ ಇದ್ವಿ. ಅಲ್ಲಿ ಊರಲ್ಲಿ ಕಟ್ಟಿ ಮೇಲೆ ಕೂತು ಕೇಳ್ತಿದ್ದ ಜನ ಎಲ್ಲ. ನಾನು ಕೇಳಿದೆ, ಯಾಕೆ ನೀವು ಬರಲ್ಲ ಅಂತ. ಸುಮ್ಮನೆ ಬಿಡ್ರಿ, ಜಗಳ ಆಗ್ತದಲ್ಲಿ ಹೋದ್ರದ್ದು. ಒಂಥರ ಮಂದಿಗೆ ಕುತೂಹಲ ಇತ್ತು, ಏನಾಯ್ತು, ಯಾವಾಗ ಏನಾಯ್ತು ಅಂತ. ಎಮರ್ಜೆನ್ಸಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ನನ್ನ ಬಾಲ್ಯ ಸ್ನೇಹಿತರು ಮತ್ತು ಈಗ ಸೆಂಟ್ರಲ್ ಕ್ರೈಮ್ ಬ್ಯೂರೋದ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವಂಥ ಡಾಕ್ಟರ್ BS ಸುಧಾಕರ್ ಅವರು
ನಮ್ಮ ಬಿ ಆರ್ ಪಾಟೀಲ್ ಅವರ ತವರು ಕ್ಷೇತ್ರ ಆಳಂದ ತಾಲೂಕಿನ ಬಸವನ ಸಂಗೊಳ್ಳಿ ಅವರು ಬಾಲ್ಯ ಇಲ್ಲೇ ಓದಿದ್ರು. ಅವ್ರು ಹೈಸ್ಕೂಲ್ನಲ್ಲಿ ಶಾಪುರದಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದರು. ಅದಾದಮೇಲೆ PSI ಆದರು. ಅವ್ರದ್ದು ಪ್ರಶಸ್ತಿ ಯಾಕೆ ಕೊಡಲಿಕ್ಕೆ ಅಂದರೆ ಗೆಳೆಯ ಅಥವಾ ದೋಸ್ತನ ಸಲುವಾಗಿಲ್ಲ. ಈ ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರದ ಹೊತ್ನ್ಯಾಗ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಈ BT ವೆಂಕಟನಾಯ್ಕ ಅವರು, ನಿಜಗುಣಾನಂದ ಸ್ವಾಮೀಜಿಯವರು, ಈಗ ಅನೇಕ ಜನರಿಗೆ ಕೇಸ್ ಹಾಕಿದರು ಸರ್ಕಾರ. ಕೇಸ್ ಹಾಕಿದ ಹೊತ್ನ್ಯಾಗ ಆ ಪ್ರಕರಣವನ್ನು CCBಗೆ ವಹಿಸಿದರು. ಆ 20 ಜನರನ್ನು ಹಿಡಿದಿರ್ತಕ್ಕಂಥ ತಂಡದ ಮುಖ್ಯಸ್ಥ ನಮ್ಮ BS ಸುಧಾಕರ್ ಅವರು. ಇದಿಷ್ಟೇ ಅಲ್ಲ, ನೀವು ಗಂಗಾವತಿ ಹಿಂದೆ ಕಂಪ್ಲಿ ಹೆಸರು ಕೇಳಿ, ನನಗವರು 2024 ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನನಗೇನಂದ್ರೆ ಅಂಬಾಭವಾನಿ ಪ್ರಶಸ್ತಿ ಅಂತ ಕೊಟ್ಟರು ನನಗೆ. ಯಾಕಂದರೆ ಅವ್ರು ಗೊತ್ತೇನೆ ಹೆಸರಿನ ಮೇಲೆ ಪಾಪ. ನನಗೆ ಅಂಬಾಭವಾನಿಗೆ ಏನಿದ್ರು ಸಂಬಂಧ. ಆದರೆ ಪಾಪ ಗೆಳೆಯನ ಒತ್ತಾಸೆಗೆ ಹೋಗಿ ನೋಡಿದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ಯಾರ ಅವ್ರಂದ್ರೆ. ಅಲ್ಲಿ 2003 ಅವರು PSI ಆಗಿ ವರ್ಗಾವಣೆ ನೇಮಕ ಆಗ್ತಾರೆ. ನಮ್ಮ ಶರಣಪ್ಪ, ಡಾಕ್ಟರ್ B ಶರಣಪ್ಪ ಅಸಿಸ್ಟೆಂಟ್ ಕಮಿಷನರ್ ಅವ್ರು. ಅವರು ಇವರೆಲ್ಲ ಸೇಮ್ ಬ್ಯಾಚ್ನವರು. ಅವರು ಈಗ ಗುಲ್ಬರ್ಗ ಯೂನಿವರ್ಸಿಟಿ ರಿಜಿಸ್ಟರ್ ಆಗಿದ್ದು ಅವರು ಬಂದಿದ್ದಾರೆ ಇಲ್ಲಿ, ಸೇಮ್ ಬ್ಯಾಚ್ನವರು. ಅವ್ರು ನಮ್ಮ ಶರಣಪ್ಪ ವಲ್ಲ ಅಂದ್ರೆ ಯಾರು ನೌಕರಿ ಸಾಲ ಮಾಡಿದ್ರೆ ಬಿಟ್ಟು ಬಂದ್ಬಿಟ್ಟಾರೆ. ಇವರು PSI ಆದರು. PSI ಆಗಿ ಕಂಪ್ನಿ ಬಂದಾಗ ಅಲ್ಲಿ ಒಂದು ಶಿಕಾರಿ ಜನಾಂಗ ಅಂತ ಬುಡಕಟ್ಟು, ಅಲೆಮಾರಿ, ಅರೆಮಲೆ ಒಂದು ಬಡಾವಣೆ ಇದೆ. ಅಲ್ಲಿ ಬರೀ ಗುಡಿಸಲುಗಳೇ, ಜೋಪಡಿ. ಅಲ್ಲಿ ಇವ್ರು ಬರೋದಕ್ಕಿಂತ ಮುಂಚೆ ಆಗಿರ್ತಂದ್ರೆ ಕಂಪ್ನಿಯಾಗಿ ಎಲ್ಲೇ ಕಳೆದನಾಗಲಿ ಸೀದಾ ಓಡಿ ಹೋಗೋಣ ಮಂದಿ. ಪೊಲೀಸರು ಬೂಟ್ ಸಂಪರ್ಕ ಆ ಜೋಪಡಿ ಬಿಟ್ಟು ಎಲ್ಲ ಓಡಿ ಹೋಗ್ಬಿಡೋದು ಮಂದಿ. ಅದು ಇಲ್ಲಿ ಹೆಂಗೆ ನಮ್ದು ಇಲ್ಲಿ ಸುಂದರನಗರ ಅಂತ ಮಂಗವಾಡ್ರ ಅಂತಾರಲ್ಲ, ಸೇಮ್ ಇಲ್ಲಿ ಅವಾಗ ಪೂಪಟ್ಲಾಲ್ ಅಂತಿದ್ರು. ನಮ್ಗೇನೋ ಮೊಬೈಲು ದುಡ್ಡು ಗಿಡ ಕಳಿಸಿದ ಅವ್ರ ಬಗ್ಗೆ ಅವ್ರು ಉಳಿಸ್ಕೊಡ್ತಿದ್ರು. ಸುಧಾಕರ್ ಅಂತ ನಾನು ಇಲ್ಲಿ ಹೋದರೆ ಯಾಕೆ ಜನ ಓಡೋಗ್ಲಕ್ಕಂತಾರ, ಏನು ಕಾರಣ ಅಂತ ಸ್ವಲ್ಪ ಸ್ಟಡಿ ಮಾಡಿರೋದು. ಯಾಕಂದ್ರೆ ಇವರು PhD ಹೊರಟ್ರಿ. ಅವರು ಇಲ್ಲೇ ಗುಲ್ಬರ್ಗ ಯೂನಿವರ್ಸಿಟಿಗೆ MSc ಮುಗಿಸಿದ್ದಾರೆ. ಸ್ಟಡಿ ಮಾಡಿದ್ರಂತ, ಸ್ಟಡಿ ಮಾಡಿ ಒಂದು 2 ವರ್ಷ ಹೋದ್ರಂತ, ಕಾಲಿಗೆ ಇಲ್ಲಿ ಬಂದ್ರಂತ. ಅದ್ರಾಗ ಒಬ್ಬ ರಾಮಣ್ಣ ಅಂತ